ಖಿನ್ನತೆ ಅನ್ನೋದು ನನ್ನ ಆವರಿಸಿಕೊಂಡಿದೆ. ಆ ಖಿನ್ನತೆಯಿಂದ ಹಲವಾರು ಮಾನಸಿಕ ದೈಹಿಕ ಒತ್ತಡಗಳು ಬಂದಿದೆ. ಮಾನಸಿಕ ದೈಹಿಕ ಒತ್ತಡಗಳು ಬಂದಿರೋದ್ರಿಂದ ಯಾವ ಚಟುವಟಿಕೆಯೂ ನನ್ನ ಕೈಯಲ್ಲಿ ಮಾಡಕ್ಕಾಗ್ಲಿಲ್ಲ ಹಾಗೆ ಅಂತ ಅನ್ನೋದು ನಿಮಗೆ ಗೊತ್ತಾಗಿದೆ. ಯಾಕಂದ್ರೆ ನೀವು ಹೇಳಿದಂಗೆ ಪ್ರಯತ್ನಗಳು ಮಾಡಿ ಯಾವ ಪ್ರಯತ್ನಗಳು ಸಕ್ಸಸ್ ಆಗಿಲ್ಲ. ಒಂದು. ಎರಡನೇದು, ಪ್ರಯತ್ನವನ್ನ ಮುಂದುವರಿಸೋದಕ್ಕೆ ಆಗ್ತಾ ಇಲ್ಲ. ಎರಡು. ಮೂರನೇದು, ಪ್ರಯತ್ನ ಮಾಡಬೇಕು ಅಂತ ಆಸಕ್ತಿಯೇ ಕಳೆದೋಗಿದೆ. ಸೊ ಈಗ ನೀವು ಪ್ರಥಮ ಏನು ಮಾಡಬೇಕು ಅಂತಂದ್ರೆ, ಒಂದು ಗಾಡಿಗೆ ಚಕ್ರಕ್ಕೂ ಆ ಗಾಡಿಗೂ ಸೇರಿ ಒಂದು ಆಕ್ಸೆಲ್ ಇರುತ್ತೆ. ಆಕ್ಸೆಲ್ಗೆ ಗೂಟ ಹೊಡೆದಿರ್ತಾರೆ. ಇರೇ ನನ್ನ ಮಾತನ್ನ ಕೇಳಿ, ಫಸ್ಟ್ ಕೇಳ್ಕೊಂಬಿಡಿ. ಆ ಎತ್ತಿನ ಗಾಡಿ, ಎರಡು ಚಕ್ರದ ಎತ್ತಿನ ಗಾಡಿ, ಆ ಎತ್ತಿನ ಗಾಡಿ ಮಧ್ಯದಲ್ಲಿ ಆಕ್ಸೆಲ್ ಇದೆ. ಆ ಚಕ್ರಗಳನ್ನ ಪೋಣಿಸ್ಬೇಕು, ಸೇರಿಸ್ಬೇಕು ಅಂದ್ರೆ ಗೂಟ ಹೊಡಿಬೇಕು. ಇಲ್ಲೇನಾಗಿದೆ, ಗೂಟ ಬಿದ್ದೋಗಿದೆ, ಆಕ್ಸೆಲ್ ಬೆಂಡಾಗಿದೆ. ಗಾಡಿಗೆ ಹಾಕೊಂಡು ನಾನು ಬಿಡ್ತೀನಿ ಅಂತಂದ್ರೆ ಗಾಡಿ ಬಿಡಕ್ಕಾಗಲ್ಲ. ಏನ್ ಮಾಡ್ಬೇಕು? ಫಸ್ಟ್ ಆಕ್ಸೆಲ್ ದನ್ನ ಬೆಂಡು ತೆಗೆದು ಆ ಗೂಟ ಒಳಗೆ ಹೋಗಂಗೆ ಅದನ್ನ ಸಿಕ್ಕಿಸ್ಬೇಕು. ಆಮೇಲೆ ನೀವು ಕೂತ್ಕೊಂಡು ಹೋಗ್ತಿರೋ, ತಳ್ಕೊಂಡು ಹೋಗ್ತಿರೋ, ಎತ್ತಿನ ಕಟ್ಬಿಟ್ಟು ಹೊಡ್ಕೊಂಡು ಹೋಗ್ತಿರೋ, ಗಾಡಿ ಹೋಗುತ್ತೆ. ಈಗ ನಿಮಗೆ ಏನು ಬೇಕು ಮೊದಲು ಅಂತಂದ್ರೆ, ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ತಲೆ ಒಳಗಡೆ ಹಾಕೊಳ್ಳೋದು ಹೇಗಿರ್ಬೇಕು ಅಂತಂದ್ರೆ, ನಾನು ಆದಷ್ಟು ಶೀಘ್ರದಲ್ಲಿ ಶಕ್ತಿವಂತನಾಗುತ್ತೇನೆ, ನನ್ನ ಮಿದುಳಿಗೆ ಬೇಕಾಗಿರುವ ಶಕ್ತಿಯನ್ನ ರಾಜಯೋಗ ಅಭ್ಯಾಸಗಳು ಮೂಲಕ ಪಡೆಯುತ್ತೇನೆ, ಗುರುಗಳು ಹೇಳಿಕೊಟ್ಟಿರುವ ವಿಚಾರಗಳಲ್ಲಿ ಶ್ರದ್ಧೆಯಿಂದ ತೊಡಗುತ್ತೇನೆ, ಆಹಾರ ಪದ್ಧತಿಯನ್ನ ಗುರುಗಳು ಹೇಳಿದಂಗೆ ಪರಿಪಾಲನೆ ಮಾಡುತ್ತೇನೆ, ಮನಸ್ಸು ಬೇಡ ಅಂದಾಗ ಅದರ ಜೊತೆಗೆ ಹೋರಾಡಿ ಗೆಲ್ಲುತ್ತೇನೆ, ಮನಸ್ಸಿನ ಗೆಲ್ಲುವ ಶಕ್ತಿ ನನ್ನಲ್ಲಿದೆ, ನನ್ನ ಆರೋಗ್ಯ ಈಗ ಸುಧಾರಿಸ್ತಾ ಇದೆ, ನಂಗೆ ಗುರುಗಳು ಪಾಠದ ಮೇಲೆ ನಂಬಿಕೆ ಇದೆ, ನಾನು ಗೆದ್ದೇ ಗೆಲ್ಲುತ್ತೇನೆ. ಇದು ಸಕಾರಾತ್ಮಕ ಆಲೋಚನೆಗಳು. ಅದಕ್ಕೆ ಬರ್ಕೊಂಬನ್ನಿ ಅಂತ ಹೇಳಿದ್ದು ಅಲ್ಲ, ಹೇಳಿದ್ದು ಯಾಕೆ ಬರ್ಕೊಂಬ ಅಂದ್ರೆ ಈ ತರದ್ದು ಸಕಾರಾತ್ಮಕ ಆಲೋಚನೆಗಳನ್ನ ನೀವು ಬರಿಬೇಕು. ಇದನ್ನ ಹೇಗೆ ತಲೆ ಒಳಗಡೆ ಹಾಕೊಳ್ಳೋದು ಅಂತ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ.